ನಾನೇ ಮಂತ್ರಿ ಎಲ್ಲದಕ್ಕೂ ಯಾರು ಕೊಟ್ರು ಉಸ್ತುವಾರಿ ಅಂತಲ್ಲ ಎಲ್ಲದಕ್ಕೂ ಜವಾಬ್ದಾರಿ ನಾನೇ. ನನ್ನನ್ನೇ ಹೊಣೆಗಾರನಾಗಿ ಮಾಡ್ತಾರೆ ಮುಖ್ಯಮಂತ್ರಿಗಳು. ನಿನಗೆ ಜವಾಬ್ದಾರಿ ಕೊಟ್ಟಿದ್ದೀನಿ, ನೀನು ಮಾಡಬೇಕು ಅಂತ. ನಾನು ಬೇರೆ ಇಲಾಖೆ ಮಂತ್ರಿಗಳ ಮೇಲೆ ಎತ್ತಕ್ಕಾಗಲ್ಲ. ಈಗ ಮೀಟಿಂಗ್ ಮಾಡ್ತಾ ಇದ್ದೀನಿ, ಕೆಡಿಪಿ ಸಭೆಗಳು ಮಾಡ್ತೀನಿ, ಅದನ್ನೆಲ್ಲ ಸರಿ ದಾರಿಗೆ ತತ್ತೀವಿ. ಆಡಳಿತನ ಸ್ವಲ್ಪ ಕೊಂಚ ಏರುಪೇರು ಇರತಕ್ಕಂಥದ್ದು ಸರಿ ಮಾಡ್ತೀವಿ. ಹೊರತಾಗಿ ಮತ್ತೆ ಜೆಡಿಎಸ್ ಬಿಡದಿ ಟೌನ್ಶಿಪ್ 18 ತಾರೀಕು ಬೃಹತ್ ಸಮಾವೇಶ ಮಾಡಿದೆ. ಅಲ್ಲಾಗಿದೇನಪ್ಪ, ಎಲ್ಲಿದ್ರಿ ಅವರು? ರಾತ್ರಿ ಎಲ್ಲಿದ್ರಪ್ಪ ನಿಖಿಲಣ್ಣ? ಎಲ್ಲಿ ವಾಸ್ತವ್ಯ ಇದ್ರು? ಮೊನ್ನೆ ಎಲ್ಲಿ ವಾಸ್ತವ್ಯ ಇದ್ರು ಕೇಳಿ? ಅವರು ಜಾಲಿ ಟ್ರಿಪ್ ಮಾಡ್ಕೊಂಡು ಹೋಗಿ ಬಂದವ್ರೆ, ಜಾಲಿ ಟ್ರಿಪ್ ಮಾಡ್ಕೊಂಡು ಹೋಯ್ತವ್ರೆ. ಎಲ್ಲಿ ವಾಸ್ತವ್ಯ ಇದ್ರು ಹೇಳಪ್ಪ? ಈಗ ಒಬ್ಬ ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು ಎಲ್ಲಿರ್ಬೇಕು? ಇದ್ರ ಬಿಡದಿನಲ್ಲಿ ಮಂಜುನಾಥ ಚೌಟರಿ ಇದ್ರ? ಎಷ್ಟು ಜನ ಇದ್ರು ಮಂಜುನಾಥ ಚೌಟರಿ? ನೀವು ಮಾಧ್ಯಮದವರು ಸರಿ ಇಲ್ಲ. ನೀವು ಹೋಗಿ ರಿಯಾಲಿಟಿ ಚೆಕ್ ಮಾಡಿದ್ರ ಮಲಗಿದಾರ ಇಲ್ಲಿ ಅಂತ? ಸುಮ್ಮನೆ ಡವ್ ಮಾಡಕ್ ಬಂದವ್ರೆ, ಡವ್ ಮಾಡ್ಕೊಂಡು ಹೋಗವ್ರೆ. ನಾನು ನೆನ್ನೆನೆ ಹೇಳಿದ್ದೀನಿ, ಪಟ್ಟಾಭಿಷೇಕ ಪಾದಯಾತ್ರೆ ಇದು. ಯಾರನ್ನ ಮಾಡಿದ್ರು? ತಾತ ದೇವೇಗೌಡರು ಬಂದು ಯಾರು ಪಟ್ಟಾಭಿಷೇಕ ಮಾಡ್ಬಿಟ್ಟೋದ್ರು? ಕುಮಾರಸ್ವಾಮಿ ಬಂದು ಯಾರು ಪಟ್ಟಾಭಿಷೇಕ ಮಾಡ್ಬಿಟ್ಟೋದ್ರು? ಬಿಜೆಪಿಯವರು ಯಾರು ಬಂದಿದ್ರಾ? ಇದ್ರ ಬಿಜೆಪಿಯವರು ಕಾಟಾಚಾರಕ್ಕೆ ಅಶೋಕಣ್ಣ ಬಂದ್ರು, ಒಂದು ಭಾಷಣ ಮಾಡಿದ್ರು. ನಾವು ಸಮ್ಮಿಶ್ರ ಒಗ್ಗಟ್ಟಾಗಿದ್ದೀವಿ ಅಂತ ತೋರ್ಸಕ್ಕೋಸ್ಕರ ಅಶೋಕಣ್ಣ ಬಂದ್ರು, ಭಾಷಣ ಮಾಡಿದ್ರು, ಹೋದ್ರು. ಏನಾಯ್ತು? ಎಲ್ಲಾರು ಬಿಜೆಪಿಯವರು ನೋಡಿದ್ರ ನೀವು? ಪಟ್ಟಾಭಿಷೇಕ ಪಾದಯಾತ್ರೆ ಅಷ್ಟೇ ಇದು. ನಾನು ಒಂದು ಪ್ರಶ್ನೆ ಕೇಳ್ತೀನಪ್ಪ. ನಾವು ನಮ್ಮ ರೈತರ ಪೇಪರ್ ಆಡ್ ಕೊಟ್ಟಿದ್ರು. ಆಡ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾನು ಸಿದ್ಧ ಇದ್ದೀನಿ, ಬರಕ್ಕೆ ಹೇಳಿ. ಆಡ್ ಅಲ್ಲಿ ಏನ್ ತಪ್ಪಿದೆ ಅಂತ ನೀವು ವಿಶ್ಲೇಷಣೆ ಮಾಡಿ. ತಪ್ಪಾಗಿದ್ರೆ ಕೊಟ್ಟಿರ್ತಕ್ಕಂಥವ್ರಿಗೆ ನೀವು ಚಾರ್ಜ್ ಮಾಡ್ಬೇಕು. ಮಾಧ್ಯಮದವರು ಕೊಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಹೇಳ್ಬೇಕಲ್ಲ ನೀವು. ಅವ್ರು ಹೇಳಿದ್ನೇ ಕೇಳ್ಕೊಬತ್ತೀರಾ? ಸರ್, ಈಗ ಅವರು ಮೊದಲಿಂದನೂ ಒಂದು ಹೇಳ್ತಿರೋದು ಏನ್ ಗೊತ್ತಾ ಸರ್? ಏನಂತ? ರೆಡ್ ಝೋನ್ ಮಾಡಿದ್ವಿ ರೈತರು ಬೇಡ ಅಂದ್ಮೇಲೆ ಪ್ರಾಜೆಕ್ಟ್ ಬಿಟ್ಬಿಟ್ಟಿದೀವಿ. ನೀವೇ ರೆಡ್ ಝೋನ್ ಯಾಕೆ ಬಿಡ್ಲಿಲ್ಲ ರೀ? ರೆಡ್ ಝೋನ್ ಯಾರು ಎಲ್ಲಿ ಬಿಟ್ಟಿದ್ದೀರಾ? ಈಗ ಸದಾನಂದ ಗೌಡ್ರು ಆ ಪ್ರಾಜೆಕ್ಟ್ ಅನ್ನ ರೆಡ್ ಝೋನ್ ಅನ್ನ ತೆಗೆದ್ರಲ್ವಾ? ನೀವು ನಿಮ್ಗೆ ಅಧಿಕಾರ ಬಂತಲ್ಲ, ಅದಕ್ಕೆ ಮುಂಚೆ ತೆಗೆದಿದ್ 4 ನಿಮ್ಗೆ ನೀವು ಮುಖ್ಯಮಂತ್ರಿ ಆದ್ರಲ್ಲಪ್ಪ. ಇವತ್ತು ಯಾವ್ದೋ ಮೀಡಿಯಾದಲ್ಲಿ ನೋಡ್ತಿದ್ದೆ, ಅವ್ನು ಹೇಳಿದ್ದು. ನಾನೇ ಹೋಗಿ ಕೇಳಿದೆ ಬೈರ್ಬಂಗ್ಲಾ ಸರ್ಕಲ್ ಅಲ್ಲಿ, ಇದು ನನ್ನ ಕನ್ಸನ್ ಕೂಸು ಮಾಡ್ತೀನಿ ನಡಿ ಅಂತ ಹೇಳಿ ಕಳ್ಸಿದ್ರು ನನಗೆ ಅಂತ ಅಂದ್ರು. ಆಮೇಲೆ ನೋಡ್ರಿ, ನಾನು ಹೇಳ್ತಾ ಇದ್ದೀನಿ ಮೊದಲಿಂದ, ಒಬ್ಬ ರಾಜಕಾರಣಿಗೆ ನಡೆ ನುಡಿ 2 ಒಂದೇ ಇರಬೇಕು.